ಇಪಿಎಫ್ಒ ಕೋಆಪರೇಟಿವ್ ಸೊಸೈಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಕ್ಕಿ ಭಾಸ್ಕರ್ ಸಿನಿಮಾ ಮಾದರಿಯಲ್ಲೇ ಸ್ಕ್ಯಾಮ್ ಅನ್ನ ಮಾಡಿದ್ದಾರೆ. ಹೂಡಿಕೆದಾರರ ದುಡ್ಡು ಅಕೌಂಟೆಂಟ್ ಜಗದೀಶ್ ಪಾಲಾಗಿದೆ. ಇಪಿಎಫ್ಒ ಕೋಆಪರೇಟಿವ್ ಸೊಸೈಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಕ್ಕಿ ಭಾಸ್ಕರ್ ಸಿನಿಮಾ ಮಾದರಿಯಲ್ಲಿ ಸ್ಕ್ಯಾಮ್ ಅನ್ನ ಮಾಡಿದ್ದಾರೆ. ಹೂಡಿಕೆದಾರರ ದುಡ್ಡನ್ನ ಅಕೌಂಟೆಂಟ್ ಜಗದೀಶ್ ಪಾಲಾಗಿದೆ. ಸಿಇಒಗಿಂತಲೂ ಕೂಡ ಆರೋಪಿ ಅಕೌಂಟೆಂಟ್ ಆಸ್ತಿ ಹೆಚ್ಚಾಗಿದೆ. ಸಿಇಒ ಮಾಸ್ಟರ್ ಮೈಂಡ್ ಎಂದ್ಕೊಂಡಿದ್ದ ಖಾಕಿಗೆ ಶಾಕ್ ಆಗಿದೆ. ಅಕೌಂಟೆಂಟ್ ಜಗದೀಶ್ ಕೈ ಚಳಕ ನೋಡಿ ಶಾಕ್ ಆಗಿದ್ದಾರೆ. ತಲೆ ಮರೆಸಿಕೊಂಡಿರುವ ಜಗದೀಶ್ಗಾಗಿ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಸೊಸೈಟಿಯಲ್ಲಿ 70 ಕೋಟಿ ರೂಪಾಯಿ ವಂಚನೆ ಆರೋಪ ಕೇಳಿಬಂದಿತ್ತು. ಇಪಿಎಫ್ಒ ಕೋಆಪರೇಟಿವ್ ಸೊಸೈಟಿಯಲ್ಲಿ ವಂಚನೆಯನ್ನ ಮಾಡಲಾಗಿತ್ತು. ಅದು ಕೂಡ ಬರೋಬ್ಬರಿ 70 ಕೋಟಿ ರೂಪಾಯಿ ವಂಚನೆಯನ್ನ ಮಾಡಿದ್ರು.